ನಮಸ್ಕಾರ. ನಾನು ಇವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಎಗ್ ಹೊಡಿತೀನಿ, ಅರಿಶಿನ ಪುಡಿ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ರುಚಿಗೆ ಹಾಕ್ತೀನಿ, ಅದೇ ಹುಣಸೆ ಹಣ್ಣು ಹಾಕ್ತೀನಿ ರಸ, ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಎಲ್ಲ ಹಾಕಿ ನಾವು ಹೋಮ್ ಮೇಡ್ ಮಸಾಲೆ ಮಾಡ್ತಾಯಿದ್ದೀನಿ. ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಕೆ ಜಿ ಮೀನಿಗೆ ಬೇಕಾಗಿರೋ ಸಾಮಗ್ರಿಗಳು: ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಮೀನು ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ. ಸಿಂಪಲ್ ರೆಸಿಪಿ, ನಮ್ಮದೆಲ್ಲ ಊರ ಕಡೆ ಮಾಡೋದು. ಊರ ಕಡೆ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ. ಕಲರ್ ಗಿಲರ್ ಏನು ಹಾಕಲ್ಲ, ಮಾಡ್ತೀವಿ. ಮೀನು ಮಧ್ಯದಲ್ಲಿ ಪೀಸ್ ಮಾಡ್ತೀನಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತವದ ನಮ್ಮದೆಲ್ಲ ಊರ ಕಡೆ ಮಸಾಲೆ. ಇಲ್ಲಿದ್ದು ಯಾವುದು ಯೂಸ್ ಮಾಡೋದು, ಸಕಲೇಶ್ಪುರ ಟೈಪಲ್ಲಿ ಮಾಡೋದು. ಆಮೇಲೆ ತವದಲ್ಲಿ ಅರ್ಧ ಗಂಟೆ ಬಿಟ್ಬಿಟ್ಟು ಫ್ರೈ ಮಾಡಬೇಕು. ಮೀನು ಹಾಕಿದ್ದೀನಿ, ಮೀನು ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಗಂಟೆ ಆಯಿತು. ಮೀನು ಮಸಾಲೆ ಹಾಕಿದ್ದೀನಿ, ಹೋಮ್ ಮೇಡ್ ಮಸಾಲೆ ಹಾಕಿದ್ದೀನಿ, ಫ್ರೈ ಮಾಡ್ತೀನಿ. ಮಸಾಲೆ ಮೇಲೆ ಹಾಕಬೇಕು, ಮಸಾಲೆ ಉಳಿಸ್ಬಾರ್ದು, ಆವಾಗ ಮಸಾಲೆ ಕ್ಲೀನಾಗಿ ಹಿಡಿಯುತ್ತೆ. ಇದೆಲ್ಲ ಸಿಂಪಲ್ ರೆಸಿಪಿ, ನಾವು ಮನೇಲಿ ಮಾಡ್ಕೊಂತ ಇದು. ನಾವು ಹೋಟ್ಲಲ್ಲಿ ಹೋದರೆ 200 ರೂಪಾಯಿ 300 ರೂಪಾಯಿ ಕೊಡಬೇಕು. ಅದಕ್ಕೆ ಮನೇಲಿ ಮಾಡ್ಕೊಳ ರೆಸಿಪಿನ ತೋರ್ಸೋದು. ಆಯಿತು ನೋಡಿ, ನಾನೇನು ಹಾಕಿಲ್ಲ, ನಂದು ಮನೆ ಮಸಾಲೆ ಹಾಕಿನಿ, ಹೋಮ್ ಮೇಡ್ ಮಸಾಲೆ. ಅದನ್ನೇ ಕವರ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ. ನೋಡಿ, ಇದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ತೋರಿಸ್ತೀನಿ. ಸರ್, ಈಗ ನೋಡಿ ಮೀನು ಫ್ರೈ ರೆಡಿಯಾಗಿದೆ. ನಾವು ಊರ ಟೈಪು ಮೀನು ಬಾಯ್ಲ್ ಮಾಡೋದು ತವದಲ್ಲಿ ಮಾಡ್ತಾಯಿದ್ವಿ. ನಾವು ಹಂಚಿಲ್ಲ, ತವದಲ್ಲಿ ಮಾಡ್ತಾಯಿದ್ದೀವಿ. ನೋಡಿ ಮೀನು ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳಿ. ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡಿ.